ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರತಿದಿನವೂ ಕೂಡ ಬಾಂಗ್ಲಾದೇಶದ ಸುದ್ದಿ ಇರುತ್ತೆ, ಇಲ್ಲ ಭಾರತದ ಪಶ್ಚಿಮ ಬಂಗಾಳದ ಸುದ್ದಿ ಇರುತ್ತೆ. ಎರಡೂ ಕಡೆಯಲ್ಲೂ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ರೇಪ್ ಕೇಸ್ ಬಳಿಕ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ, ಅಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ ಅಂತ ನಿಮ್ಗೆ ಆಗಾಗ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೆ. ಇನ್ನು ಬಾಂಗ್ಲಾದೇಶದ ಕಥೆಯನ್ನು ಹೇಳಬೇಕಾ, ಅಲ್ಲಿ ಪ್ರತಿದಿನವೂ 10 ಬೆಳವಣಿಗೆ ಆಗ್ತಾ ಇದೆ. ಆದರೆ ಬಾಂಗ್ಲಾದಲ್ಲಿ ಆಗ್ತಾ ಇದೆಯಲ್ಲ ಪ್ರತಿ ಬೆಳವಣಿಗೆ, ಅದು ಯಾವುದೂ ಕೂಡ ಭಾರತಕ್ಕೆ ಶುಭ ಸುದ್ದಿ ಅಲ್ಲ. ಭಾರತಕ್ಕೊಂದಲ್ಲ ಒಂದು ರೀತಿಯಲ್ಲಿ ಆತಂಕ ತರುವಂತಹ ಸುದ್ದಿಗಳೇ ಆಗಿದೆ. ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತಕ್ಕೊಂದು ರೀತಿಯಲ್ಲಿ ತಲೆ ಬಿಸಿನೇ. ಈಗ ಬಾಂಗ್ಲಾದ ಸರ್ಕಾರ ಮತ್ತೊಂದು ನಿರ್ಧಾರವನ್ನು ಮಾಡಿದೆ. 2 ನಿರ್ಧಾರಗಳು, ಎರಡೂ ಕೂಡ ಭಾರತದ ವಿರುದ್ಧವಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಭಾರತ ಅದರಿಂದ ಆತಂಕವನ್ನು ಎದುರಿಸಬೇಕು. ಏನದು ನಿರ್ಧಾರ ಕೇಳಿದ್ರೆ, ಮೊದಲನೆಯದಾಗಿ ಪಾಕಿಸ್ತಾನದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ತರಿಸಿಕೊಳ್ಳೋದಕ್ಕೆ ಬಾಂಗ್ಲಾ ಸರ್ಕಾರ ನಿರ್ಧಾರ ಮಾಡಿದೆ. ಬಾಂಗ್ಲಾಗೆ ಮಿಲಿಟರಿ ಅವಶ್ಯಕತೆ ಯಾಕಿದೆ ಎನ್ನುವಂಥದ್ದೇ ನಂಬರ್ 1 ಪ್ರಶ್ನೆ. ಎರಡನೇದಾಗಿ, ಪಾಕಿಸ್ತಾನದಿಂದ ಅವರು ಶಸ್ತ್ರಾಸ್ತ್ರವನ್ನು ತರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದರೆ, ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ. ಇದು ಭಾರತಕ್ಕೆ ಸ್ವಲ್ಪ ಆತಂಕ ತರುವಂತಹ ವಿಚಾರ. ಅದು ಹೇಗೆ ಅಂತ ಮುಂದೆ ವಿವರಿಸ್ತೀನಿ. ಎರಡನೇದಾಗಿ, ಶೇಖ್ ಹಸೀನಾ ಬ್ಯಾನ್ ಮಾಡಿದ್ದಂತಹ ಒಂದು ಉಗ್ರ ಸಂಘಟನೆಗೆ, ಅದೊಂದು ರಾಜಕೀಯ ಪಕ್ಷ, ಆದರೆ ಶೇಖ್ ಹಸೀನಾ ಅದೊಂದು ಉಗ್ರ ಸಂಘಟನೆ, ಬಾಂಗ್ಲಾದಲ್ಲಿ ಮೂಲಭೂತವಾದವನ್ನು ಬೆಳೆಸ್ತಾ ಇದೆ. ಹೀಗಾಗಿ ಇದು ಒಳ್ಳೆಯದಲ್ಲ ಅಂತೇಳಿ ಆ ಪಕ್ಷವನ್ನು ಬ್ಯಾನ್ ಮಾಡಿದ್ರು. ಅವ್ರಿಗೆ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ, ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗೋದಕ್ಕೆ, ಸಭೆ ಸಮಾರಂಭ ನಡೆಸೋದಕ್ಕೆ ಯಾವುದೂ ಕೂಡ ಅವಕಾಶ ಇರಲಿಲ್ಲ. ಆದರೆ ಮೊಹಮ್ಮದ್ ಯೂನಿಸ್ ಸರ್ಕಾರ ಅದನ್ನು ತೆರವುಗೊಳಿಸಿದೆ, ನಿರ್ಬಂಧವನ್ನು ಹಿಂಪಡೆದಿದೆ. ನೀವು ಚುನಾವಣೆಯಲ್ಲಿ ನಿಲ್ಲಬಹುದು ಅಂತ ಮುಕ್ತವಾಗಿ ಅವಕಾಶ ಕೊಟ್ಟಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕಟ್ಟರ್ ಪಂಕ್ತಿಯ ಸರ್ಕಾರ ಅಸ್ತಿತ್ವಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಅಂದರೆ ಬಾಂಗ್ಲಾದೇಶದಲ್ಲೂ ಕೂಡ ಮೂಲಭೂತವಾದ ವಿಪರೀತವಾಗಿ ಬೆಳೆಯುತ್ತೆ ಅನ್ನೋದರ ಸೂಚನೆ ಇದು. ಈ 2 ವಿಚಾರವಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಾಂಗ್ಲಾದೇಶದ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಆರ್ಥಿಕವಾಗಿ ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದೆ. IMF ಕೊಟ್ಟ ಪ್ಯಾಕೇಜ್ನಲ್ಲಿ ಬಾಂಗ್ಲಾದೇಶ ನಡೆಯುವಂತಹ ಸ್ಥಿತಿಯಲ್ಲಿದೆ. ಅಷ್ಟರ ಮಟ್ಟಿಗೆ ಅವರ ಆರ್ಥಿಕತೆ ಕುಸಿದು ಹೋಗಿದೆ, ಏನು ಸ್ಟ್ರಾಂಗ್ ಆಗಿಲ್ಲ. ಈ ಹಿಂದೆ ಕೆಲವರು ಹೇಳ್ತಾ ಇದ್ರು, ಬಾಂಗ್ಲಾದ ತಲಾ ಆದಾಯ ನೋಡಿ ಭಾರತವನ್ನು ಬೀಟ್ ಮಾಡಿದೆ, ಬಹಳ ಡೆವಲಪ್ ಆಗ್ತಿರುವಂತಹ ದೇಶ. ಹೀಗೆಲ್ಲ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ರು. ಅಂದರೆ ಭಾರತ ಕಡಿಮೆ ಮಟ್ಟದಲ್ಲಿದೆ ಅಂತ ತೋರಿಸೋದಕ್ಕೆ ಬಾಂಗ್ಲಾದ ಉದಾಹರಣೆಯನ್ನು ಕೊಡ್ತಾ ಇದ್ರು. ಆದರೆ ಬಹುತೇಕರಿಗೆ ಗೊತ್ತಿಲ್ಲ, ಬಾಂಗ್ಲಾದ ಆರ್ಥಿಕತೆ ನಿಂತಿರುವಂತಹದ್ದು ಅವರ ಸಾಲದ ಮೇಲೆ ಅಂತ. ಬಾಂಗ್ಲಾದ ಒಟ್ಟಾರೆ ಸಾಲ $100 ಬಿಲಿಯನ್ ಹೆಚ್ಚು. ನೀವು ಭಾರತದಲ್ಲಿ ನಿಂತ್ಕೊಂಡು ನೋಡಿದ್ರೆ ಏನೂ ಅಲ್ಲ, ಯಾಕೆಂದರೆ ನಮ್ಮ ದೇಶಕ್ಕೆ $100 ಬಿಲಿಯನ್ ಯಾವ ದೊಡ್ಡ ಮೊತ್ತವೂ ಅಲ್ಲ. ಆದರೆ ಬಾಂಗ್ಲಾಗೆ $100 ಬಿಲಿಯನ್ ಇದೆಯಲ್ಲ, ಇದು ಬಹುದೊಡ್ಡ ಮೊತ್ತ. ಆನೆಗೆ ಆನೆ ಭಾರ, ಇರುವೆಗೆ ಇರುವೆದೇ ಭಾರ. ಅದನ್ನೆರಡನ್ನು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಬಾಂಗ್ಲಾದೇಶ ಭಾರತಕ್ಕೂ ಒಂದು $5 ಬಿಲಿಯನ್ ಸಾಲವನ್ನು ಕೊಡಬೇಕು. ಇದಿಷ್ಟು ಮಾತ್ರ ಅಲ್ಲ, ಭಾರತದ ಪವರ್ ಕಂಪನಿಗಳಿಗೆ, ಅದು ಅದಾನಿ ಕಂಪನಿ ಇರಬಹುದು ಅಥವಾ ಸರ್ಕಾರಿ ಪವರ್ ಸಪ್ಲೈ ಕಂಪನಿಗಳಿರಬಹುದು, ಇದಕ್ಕೆ $1.8 ಬಿಲಿಯನ್ ಹಣವನ್ನು ಕೊಡಬೇಕು. ಸರಿಸುಮಾರು ಒಂದು 15,000 ಕೋಟಿ. ಈಗ ಇದನ್ನು ಬಾಂಗ್ಲಾದೇಶ ಕೊಡುವಂತಹ ಸ್ಥಿತಿಯಲ್ಲಿಲ್ಲ. ಅಂದರೆ ಬಾಂಗ್ಲಾದಲ್ಲಿ ಸರ್ಕಾರ ಬದಲಾಗ್ತಿದ್ದಂತೆ ಭಾರತಕ್ಕೆ ಎಲ್ಲವೂ ಕೂಡ ಬ್ಯಾಡ್ ನ್ಯೂಸೇ. ಇಂತಹ ಸ್ಥಿತಿಯಲ್ಲಿ ಬಾಂಗ್ಲಾದೇಶ ಏನು ಮಾಡ್ತಾ ಇದೆ, ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡೋದು ಹೊರಟಿದೆ. ಅದು ಕೂಡ ಏನು ಸ್ವಲ್ಪ ಶಸ್ತ್ರಾಸ್ತ್ರಗಳಲ್ಲ, ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇದೆ. ಕೆಲವರಿಗೆ ಈ ವಿಚಾರವನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಯಾಕೆ ಅಂತಂದರೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಇದೆಯಲ್ಲ, ಸಾಂಪ್ರದಾಯಿಕವಾಗಿ ಬದ್ಧ ವೈರಿ ದೇಶಗಳು. ಪಾಕಿಸ್ತಾನದಿಂದಲೇ ಬಾಂಗ್ಲಾದೇಶ ಸ್ವತಂತ್ರವಾಗಿದ್ದು. ಈ ಮೊದಲು ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದ ಆಳ್ವಿಕೆಗೆ ಒಳಪಟ್ಟಿತ್ತು, ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಆನಂತರ ಪಾಕಿಸ್ತಾನ ದಬ್ಬಾಳಿಕೆ ಮಾಡ್ತಾ ಇದೆ, ವೆಸ್ಟ್ ಪಾಕಿಸ್ತಾನ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ಹೀಗಂತ ನಿರಂತರವಾಗಿ ಹೋರಾಟ ಮಾಡಿದ್ರು. ಸಾವಿರಾರು ಜನ ಸತ್ತೋದ್ರು, ಲಕ್ಷಾಂತರ ಮಹಿಳೆಯರ ಮೇಲೆ ರೇಪ್ ಆಗಿದೆ. ಇದೇ ಕಾರಣದಿಂದಾಗಿ 1971ನಲ್ಲಿ ಬಾಂಗ್ಲಾ ವಿಮೋಚನೆ ಆಯಿತು, ಭಾರತ ಸಹಕಾರ ಮಾಡಿತು. ಇಂದಿರಾ ಗಾಂಧಿ ಅವರು ಬಾಂಗ್ಲಾ ವಿಮೋಚನೆ ಮಾಡಿ ಬಾಂಗ್ಲಾದೇಶದ ನಿರ್ಮಾಣಕ್ಕೆ ಕಾರಣರಾದರು. ಹೀಗೆ ಮಿತ್ರರೇ, ಬಾಂಗ್ಲಾದೇಶ ನಿರ್ಮಾಣ ಆಗಿದೆ. ಈ ಕಾರಣದಿಂದಾಗಿ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಇಷ್ಟಪಡೋದಿಲ್ಲ, ಪಾಕಿಸ್ತಾನವನ್ನು ಕಂಡ್ರೆ ಉರಿದು ಬೀಳುತ್ತೆ. ಆದರೆ ಬಾಂಗ್ಲಾದೇಶದಲ್ಲಿ ಅಂದಿನ ದಿನದಿಂದಲೂ ಕೂಡ ಕೆಲ ಕಟ್ಟರ್ ಪಂಕ್ತಿಯರಿಗೆ ಪಾಕಿಸ್ತಾನ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಪಾಕಿಸ್ತಾನ ಒಂದು ಇಸ್ಲಾಮಿಕ್ ದೇಶ ಅಲ್ವಾ. ಅಲ್ಲಿರುವಂಥ ರೀತಿಯಲ್ಲೇ ನಮ್ಮ ದೇಶವೂ ಕೂಡ ಆಗಬೇಕು, ನಮ್ಮದು ಕೂಡ ಕಂಪ್ಲೀಟಾಗಿ ಇಸ್ಲಾಮಿಕ್ ದೇಶ ಆಗಬೇಕು. ಅವ್ರಿಗೆ ಪಾಕಿಸ್ತಾನ ಅಂದರೆ ಬಹಳ ಚೆನ್ನಾಗಿ ಕಾಣುತ್ತೆ. ನಮ್ಮ ದೇಶದಲ್ಲೂ ಕೆಲವರಿಗೆ ಪಾಕಿಸ್ತಾನ ಚೆನ್ನಾಗಿ ಕಾಣೋದಿಲ್ವಾ. ನಮ್ದು ಯಾವುದೋ ರಾಜ್ಯಸಭಾ MP ಆಯ್ಕೆ ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗ್ತಾರೆ. ಆ ಪರಿಸ್ಥಿತಿ ಭಾರತದಲ್ಲೂ ಇದೆ. ನಾವೇನು ಬಾಂಗ್ಲಾದೇಶವನ್ನು ಹೇಳಬೇಕಾಗಿಲ್ಲ, ಅದು ಬೇರೆ ವಿಚಾರ. ಆದರೆ ಬಾಂಗ್ಲಾದ ಬಹುಸಂಖ್ಯಾತರು ಪಾಕಿಸ್ತಾನವನ್ನು ಇಷ್ಟಪಡ್ತಾ ಇರಲಿಲ್ಲ. ಪಾಕಿಸ್ತಾನದೊಂದಿಗೆ ಯಾವುದೇ ವ್ಯಾಪಾರ ವ್ಯವಹಾರ ಇಟ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆದರೆ ಈಗ ಬಾಂಗ್ಲಾದೇಶ ಏನು ಮಾಡ್ತಾ ಇದೆ ಗೊತ್ತಾ, ಪಾಕಿಸ್ತಾನದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡೋದು ಹೊರಟಿದೆ. ನಿಮಗೆ ಅನ್ನಿಸ್ಬಹುದು, ಪಾಕಿಸ್ತಾನ ಏನು ಶಸ್ತ್ರಾಸ್ತ್ರ ಕೊಡುತ್ತೆ, ಅವರೇ ತರಿಸ್ಕೊಳ್ಳೋದಲ್ವಾ ಅಂತ.
ಪಾಕಿಸ್ತಾನ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುತ್ತೆ, ಅವರಿಗೆ ಚೀನಾ ಸಪೋರ್ಟ್ ಮಾಡುತ್ತೆ, ಅವರು ಅದನ್ನು ವ್ಯಾಪಾರ ಕೂಡ ಮಾಡ್ತಾರೆ. ಅಂದರೆ ಇಂತಹ ದೇಶಗಳಿಗೆ ಮಾತ್ರ, ಬಾಂಗ್ಲಾದೇಶದಂತಹ ಪುಟ್ಟ ಪುಟ್ಟ ದೇಶಗಳಿಗೆ ಮದ್ದುಗುಂಡುಗಳನ್ನೆಲ್ಲ ಸಪ್ಲೈ ಮಾಡ್ತಾರೆ, ಉಳಿದಿದ್ದನ್ನು ಉಗ್ರವಾದಿಗಳಿಗೆ ಕೊಡ್ತಾರೆ, ಅದು ಬೇರೆ ವಿಚಾರ. ಈಗ ಅವ್ರು ಏನೇನು ತರಿಸ್ಕೊಳ್ತಾ ಇದ್ದಾರೆ ಕೇಳಿದ್ರೆ 40,000 ರೌಂಡ್ ಅಮ್ಯುನಿಷನ್ಸ್ ಅಂದರೆ ಮದ್ದುಗುಂಡುಗಳು, ಹಾಗೆ 2,000 ರೌಂಡ್ಸ್ ಟ್ಯಾಂಕ್ ಅಮ್ಯುನಿಷನ್ಸ್, ಜೊತೆಗೆ 40 ಟನ್ RDX, ಹಾಗೆ 2,900 ಹೈ ಇಂಟೆನ್ಸಿಟಿ ಪ್ರೊಜೆಕ್ಟೈಲ್ಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಇದೆಲ್ಲದನ್ನು ಕೂಡ ಪಾಕಿಸ್ತಾನ ಸೆಪ್ಟೆಂಬರ್ 1ರಿಂದ ಡಿಸೆಂಬರ್ ಒಳಗಾಗಿ ಪೂರೈಕೆ ಮಾಡುತ್ತೆ, ಬಾಂಗ್ಲಾದೇಶಕ್ಕೆ ಸಪ್ಲೈ ಮಾಡುತ್ತೆ. ಬಾಂಗ್ಲಾದೇಶ ಯಾಕೋಸ್ಕರವಾಗಿ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇದೆ? ಅವರಿಗಿರುವ ಭಯ ಏನು? ಭಾರತದ ಮೇಲೆ ಏನಾದರೂ ಭಯ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಸದ್ಯಕ್ಕೆ ಭಾರತದ ಮೇಲೆ ಭಯ ಇಲ್ಲ. ಸ್ವಲ್ಪ ಭಯ ಇದೆ, ಯಾಕೆಂತಂದರೆ ಭಾರತ ಇವತ್ತಲ್ಲ ನಾಳೆ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಬಹುದು, ಹಿಂದೂಗಳ ವಿಚಾರವಾಗಿ ಇನ್ನೊಂದು ರಾಷ್ಟ್ರ ನಿರ್ಮಾಣಕ್ಕೆ ಭಾರತ ಸೇನೆ ಏನಾದರೂ ಮುಂದಾಗಬಹುದು. ಈ ಒಂದು ಆತಂಕ ಬಾಂಗ್ಲಾದೇಶದ ರಾಜಕಾರಣಿಗಳಿಗೆ ಇದ್ದೇ ಇದೆ. ಆದರೆ ಭಾರತ ಯುದ್ಧಕ್ಕೆ ಮುಂದಾಗೋದಿಲ್ಲ ಅನ್ನುವಂಥ ನಂಬಿಕೆಯೂ ಕೂಡ ಅವರಿಗಿದೆ. ಆದರೆ ಬಾಂಗ್ಲಾಗಿರುವಂಥ ನಿಜವಾದ ಥ್ರೆಟ್ ಯಾರು? ಮಯನ್ಮಾರ್. ಬಾಂಗ್ಲಾ ಭಾರತದೊಂದಿಗೆ ಬಹುಪಾಲು ಗಡಿಯನ್ನು ಹಂಚಿಕೊಂಡಿದೆ, ಸ್ವಲ್ಪವೇ ಸ್ವಲ್ಪ ಗಡಿಯನ್ನು ಮಯನ್ಮಾರ್ ಜೊತೆಗೂ ಕೂಡ ಹಂಚಿಕೊಂಡಿದೆ. ಈ ಮಯನ್ಮಾರ್ನಲ್ಲಿ ಸದ್ಯ ಸ್ಟೆಬಿಲಿಟಿ ಇಲ್ಲ, ಅಲ್ಲಿ ಒಂದು ಸುಸ್ಥಿರ ಸರ್ಕಾರ ಇಲ್ಲ, ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊನೆಗೊಂಡಿದೆ. ಸದ್ಯ ಅಲ್ಲಿ ಮಿಲಿಟರಿ ಸರ್ವಾಧಿಕಾರ ನಡೀತಾ ಇದೆ. ಮಯನ್ಮಾರ್ನಲ್ಲಿರುವಂತಹ ಮಿಲಿಟರಿ ಚೈನಾಗೆ ತುಂಬಾ ಫ್ರೆಂಡ್ಲಿ, ಚೈನಾ ಹೇಳದಂತೆ ಮಯನ್ಮಾರ್ನ ಮಿಲಿಟರಿ ಕುಣಿತಾ ಇದೆ. ಹೀಗಾಗಿ ಮಯನ್ಮಾರನ್ನ ಬಹುತೇಕ ಚೀನಾ ಕಬ್ಜಾ ಮಾಡದಂತೆ, ಅಂದ್ರೆ ನೇರವಾಗಿ ಅವರು ನಮ್ಮ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ, ಆದರೆ ಚೀನಾ ಹೇಳದಂತೆ ಮಯನ್ಮಾರ್ ಕುಣಿಯುತ್ತೆ. ಈ ಕಾರಣದಿಂದಾಗಿ ಬಾಂಗ್ಲಾಗೆ ಆತಂಕ, ನಾಳೆ ಏನಾದರೂ ಮಯನ್ಮಾರ್ ನಮ್ಮ ಮೇಲೆ ಯುದ್ಧ ಮಾಡಬಹುದಾ? ಮಿತ್ರರೇ, ಇದು ಈಗಿನ ಆತಂಕ ಅಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಆತಂಕ ಇದೆ. ಮಯನ್ಮಾರ್ ಮತ್ತು ಬಾಂಗ್ಲಾದ ಗಡಿಯಲ್ಲಿ ಸದಾ ಉದ್ವಿಗ್ನತೆ ಇರುತ್ತೆ. ಇತ್ತೀಚೆಗಷ್ಟೇ ಬಾಂಗ್ಲಾದ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ನ ಮುಖ್ಯಸ್ಥ ಒಂದು ಹೇಳಿಕೆ ಕೊಟ್ಟಿದ್ರು. ಏನಂತ? ಮಯನ್ಮಾರ್ ನಮ್ಮ ಮೇಲೆ ಯುದ್ಧ ಬಯಸ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ, ನಾವು ಸದಾ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಬಾಂಗ್ಲಾದೇಶದ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ನ ಮುಖ್ಯಸ್ಥ ಹೇಳಿಕೆ ಕೊಟ್ಟಿದ್ರು. ಅಂದರೆ ಬಾಂಗ್ಲಾದೇಶದ ಮಿಲಿಟರಿ ಕೂಡ ಹೇಳ್ತಾ ಇದೆ ಮಯನ್ಮಾರ್ ಯಾವುದೇ ಕ್ಷಣದಲ್ಲಿ ನಮ್ಮ ಮೇಲೆ ಯುದ್ಧ ಮಾಡಬಹುದು ಅಂತ. ಇದೇ ಕಾರಣದಿಂದಾಗಿ ಅವರೇನು ಮಾಡ್ತಾ ಇದ್ದಾರೆ? ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಅವರಿಗೆ ಭಾರತದ ಮೇಲೆ ಭಯ ಇಲ್ಲ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಬಾಂಗ್ಲಾದೇಶ ವಿಪರೀತವಾಗಿ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡಿದ್ರೆ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತಾ? ನಾಳೆ ಅವರು ಭಾರತದ ಮೇಲೆ ಯುದ್ಧ ಮಾಡುವಂಥ ಸಾಧ್ಯತೆಗಳಿರುತ್ತಾ? ಯಾಕಂದರೆ ಬಾಂಗ್ಲಾದೇಶ ಇನ್ನೆಷ್ಟು ಶಸ್ತ್ರಾಸ್ತ್ರ ಖರೀದಿ ಮಾಡೋದಕ್ಕೆ ಸಾಧ್ಯ? ಅವರ ಆರ್ಥಿಕತೆ ಎಷ್ಟಿದೆ? ಹಾಗೂ ಒಂದು ವೇಳೆ ಸಿಕ್ಕಾಪಟ್ಟೆ ಶಸ್ತ್ರಾಸ್ತ್ರ ಖರೀದಿ ಮಾಡಿದ್ರೂ ಕೂಡ ಭಾರತ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಭಾರತಕ್ಕೆ ಸರಿಸಮವಾಗಿ ಅವರು ಬೆಳೆದು ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಪಾಕಿಸ್ತಾನದಷ್ಟು ದೊಡ್ಡ ಸೈನಿಕ ಶಕ್ತಿಯನ್ನು ಅವರು ಹೊಂದೋದಕ್ಕೂ ಸಾಧ್ಯ ಇಲ್ಲ. ಆದರೂ ಭಾರತಕ್ಕೊಂದು ಸಣ್ಣ ಆತಂಕ ಇದೆ. ಅದೇನು ಗೊತ್ತಾ? ಈಗ ಬಾಂಗ್ಲಾದಲ್ಲಿ ಅಸ್ತಿತ್ವಕ್ಕೆ ಬಂದಿದೆಯಲ್ಲ ಆ ಸರ್ಕಾರ ಅಮೆರಿಕದ ಕೈಗೊಂಬೆ ಸರ್ಕಾರ. ಮೊಹಮ್ಮದ್ ಯೂನಿಸ್ ಪ್ರಧಾನಿ ಆದ ತಕ್ಷಣವೇ ಇಡೀ ವಿಶ್ವಕ್ಕೆ ಗೊತ್ತಾಯಿತು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಕೊನೆಗೊಳ್ಳೋದಕ್ಕೆ, ಶೇಖ್ ಹಸೀನಾ ರಾಜೀನಾಮೆ ಕೊಡುವಂಥ ಸ್ಥಿತಿ ಬರೋದಕ್ಕೆ, ಅಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟ್ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಅಮೆರಿಕ ಕಾರಣ ಅಂತ. ಯಾಕೆ ಗೊತ್ತಾ? ಈ ಮೊಹಮ್ಮದ್ ಯೂನಿಸ್ ಮೊದಲಿನಿಂದಲೂ ಕೂಡ ಅಮೆರಿಕ ಹೇಳದಂತೆ ಕುಣಿಯುವಂತಹ ಒಬ್ಬ ನಾಯಕ. ಆತ ಏನು ಮೂಲತಃ ರಾಜಕಾರಣಿ ಅಲ್ಲ, ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥವನು. ಆದರೆ ಆತನಿಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದೇ ಅಮೆರಿಕ ಕಾರಣದಿಂದ ಅಂತ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಈಗ 84 ವರ್ಷದ ಅಜ್ಜ ಮೊಹಮ್ಮದ್ ಯೂನಿಸ್ಗೆ ಮಧ್ಯಂತರ ಸರ್ಕಾರದ ನೇತೃತ್ವ ಸಿಕ್ಕ ತಕ್ಷಣವೇ ಜಗತ್ತಿಗೆ ಗೊತ್ತಾಯಿತು, ಓ ಇದು ಅಮೆರಿಕದ ಕೈಗೊಂಬೆ ಸರ್ಕಾರ ಅಂತ. ಈಗ ಅಮೆರಿಕ ಏನು ಮಾಡಬಹುದು? ಅಮೆರಿಕಾಗೆ ಮೊದಲಿನಿಂದಲೂ ಕೂಡ ಬಾಂಗ್ಲಾದ ಭೂಮಿಯ ಮೇಲೆ ಕಣ್ಣಿದೆ. ಯಾಕೆಂದರೆ ಅವರು ಅಲ್ಲೊಂದು ಸೇನಾ ನೆಲೆಯನ್ನು ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ, ಚೀನಾವನ್ನು ಕಂಟ್ರೋಲ್ ಮಾಡೋದಕ್ಕೆ, ಒಂದು ಅರ್ಥದಲ್ಲಿ ಭಾರತದ ಮೇಲೂ ಕೂಡ ನಿಗಾ ಇಡೋದಕ್ಕೆ. ಸದ್ಯಕ್ಕೆ ಅವ್ರು ಹೇಳೋದೇನು? ನಾವು ಚೀನಾವನ್ನು ಕಂಟ್ರೋಲ್ ಮಾಡಬೇಕು, ಚೀನಾದ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಅಂತ. ಕೇವಲ ಇಷ್ಟು ಮಾತ್ರ ಅಲ್ಲ, ಭಾರತದ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಭಾರತ ಕೂಡ ನಮ್ಮ ಮೇಲೆ ಪೈಪೋಟಿಗೆ ಇಳಿಬಹುದು. ಹೀಗಾಗಿ ಭಾರತದ ಮೇಲೂ ನಾವೊಂದು ಕಣ್ಣಿಡಬೇಕು ಅಂತ ಅಮೆರಿಕಾಗೊಂದು ಬಯಕೆ ಇದೆ. ಇದೇ ಕಾರಣದಿಂದ ಬಾಂಗ್ಲಾದೇಶದ ಯಾವುದಾದ್ರೂ ಒಂದು ಐಲ್ಯಾಂಡ್ ನಮಗೆ ಸಿಗಲಿ, ಅಲ್ಲಿ ನಾವೊಂದು ಸೇನಾ ನೆಲೆಯನ್ನು ಮಾಡ್ತೀವಿ, ಅವರು ಅನೇಕ ಬಾರಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದರೆ ಶೇಖ್ ಹಸೀನಾ ಸರ್ಕಾರ ಅದಕ್ಕೆ ವಿರುದ್ಧವಾಗಿತ್ತು. ಅವರು ಅಮೆರಿಕಾಗೆ ನಾವು ಯಾವುದೇ ಸೇನಾ ನೆಲೆ ಮಾಡೋದಕ್ಕೆ ಬಿಡೋದಿಲ್ಲ, ನಮ್ಮದೊಂದು ಸಾರ್ವಭೌಮ ರಾಷ್ಟ್ರ ಅಂತ ಅವ್ರು ಹೇಳ್ತಾ ಇದ್ರು. ಇದೇ ಕಾರಣದಿಂದ ಕೋಪಗೊಂಡು ಶೇಖ್ ಹಸೀನಾ ಸರ್ಕಾರವನ್ನು ಕಿತ್ತೊಗೆದಿದ್ದು, ಅಲ್ಲಿ ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನು ಮಾಡಿದ್ದು. ಈಗ ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೆ ಅಮೆರಿಕ ಪರೋಕ್ಷವಾಗಿ ಸಹಕಾರ ಮಾಡೇ ಮಾಡುತ್ತೆ. ಈ ಸಂದರ್ಭದಲ್ಲಿ ಅವರು ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಡಬಹುದು, ಮಯನ್ಮಾರ್ನ ನೆಪದಲ್ಲಿ ಶಸ್ತ್ರಾಸ್ತ್ರ ಕೊಡಬಹುದು. ಈಗ ಮಯನ್ಮಾರ್ನ ಆತಂಕ ಇದೆಯಲ್ಲ, ನೀವು ಪಾಕಿಸ್ತಾನದಿಂದ ಯಾಕೆ ಶಸ್ತ್ರಾಸ್ತ್ರ ಖರೀದಿ ಮಾಡ್ತೀರಿ, ನಾವೇ ನಿಮಗೆ ಕೊಡ್ತೀವಿ. ನಾಳೆ ದೊಡ್ಡ ದೊಡ್ಡ ಯುದ್ಧ ವಿಮಾನವನ್ನು ಕೂಡ ಬಾಂಗ್ಲಾದೇಶಕ್ಕೆ ಅಮೆರಿಕ ಕೊಡಬಹುದು. ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಶಸ್ತ್ರಾಸ್ತ್ರ ಜಾಸ್ತಿ ಆಗುತ್ತೆ. ಇದು ಸ್ವಲ್ಪ ಭಾರತಕ್ಕೆ ಟೆನ್ಷನ್ನೇ. ಯಾಕೆ ಗೊತ್ತಾ? ಬಾಂಗ್ಲಾದೇಶ ಮತ್ತು ಭಾರತದ ಗಡಿ ಇದೆಯಲ್ಲ, ಇದು ಭಾರತಕ್ಕೆ ಯಾವಾಗಲೂ ತಲೆಬಿಸಿಯದ್ದು. ಯಾಕೆಂದರೆ ನಮಗೊಂದು ಚಿಕನ್ ನೆಕ್ ಇದೆ, ಅಲ್ಲಿ 22 ಕಿಲೋಮೀಟರ್ ಅಂತರ ಮಾತ್ರ ಇರುವಂತಹದ್ದು. ಸಿಲಿಗುರಿ ಕಾರಿಡಾರ್ ಇದೆ. ನಾಳೆ ಹೆಚ್ಚು ಕಮ್ಮಿ ಆದರೆ ನಾರ್ತ್ ಈಸ್ಟ್ ರಾಜ್ಯಗಳ ಸಂಪರ್ಕವೇ ಕಡಿತ ಆಗುವಂಥ ಸನ್ನಿವೇಶ ಬಂದುಬಿಡುತ್ತೆ. ಹೀಗಾಗಿ ಭಾರತಕ್ಕೆ ಸ್ವಲ್ಪ ಆತಂಕ ಇದೆ, ದೊಡ್ಡ ಪ್ರಮಾಣದಲ್ಲಿ ಆತಂಕ ಇಲ್ಲ. ಆದರೆ ಈ ಆತಂಕ ಇನ್ನು 3-4 ವರ್ಷದ ನಂತರ ಜಾಸ್ತಿ ಆಗಬಹುದು. ಯಾಕೆ ಗೊತ್ತಾ? ಬಾಂಗ್ಲಾದೇಶದಲ್ಲಿ ಸದ್ಯ ಮೊಹಮ್ಮದ್ ಯೂನಿಸ್ ಸರ್ಕಾರ ಇದೆ,
ಮೊಹಮ್ಮದ್ ಯೂನಿಸ್ ಏನು ತೀರಾ ಎಕ್ಸ್ಟ್ರೀಮ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ. ಮುಂದೊಂದು ದಿನ ಬಾಂಗ್ಲಾದೇಶದಲ್ಲಿ ಕಟ್ಟರ್ ಪಂಕ್ತಿಯರ ಸರ್ಕಾರ ಬಂತು ಅಂತ ಅಂದುಕೊಳ್ಳಿ, ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅದು ಹೇಗೆ ಅಂತ ಹೇಳ್ತೀನಿ. ಆಗ ಭಾರತಕ್ಕೆ ಸಮಸ್ಯೆ ಆಗತ್ತೆ. ಇದು ಭಾರತಕ್ಕಿರುವಂತಹ ಚಿಂತೆ. ಈಗ ಬಾಂಗ್ಲಾದೇಶದಲ್ಲಿ ಜಮಾತೆ ಇಸ್ಲಾಮಿ ಎನ್ನುವಂತ ಒಂದು ರಾಜಕೀಯ ಪಕ್ಷ ಇದೆ. ಇದರ ಮೇಲೆ ಶೇಖ್ ಹಸೀನಾ ಸರ್ಕಾರ ನಿರ್ಬಂಧವನ್ನ ಹೇರಿತ್ತು. ಕಾರಣ ಏನು? ಇವರು ಕಟ್ಟರ್ ಪಂಕ್ತಿಯರು, ಬಾಂಗ್ಲಾದೇಶದ ನೆಮ್ಮದಿಯನ್ನ ಕೆಡಿಸ್ತಾ ಇದ್ದಾರೆ, ಬಾಂಗ್ಲಾದೇಶದಲ್ಲಿ ಉಗ್ರವಾದವನ್ನು ಪೋಷಿಸ್ತಾ ಇದ್ದಾರೆ, ಇವರು ಮೂಲಭೂತವಾದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಹೀಗಾಗಿ ಇವರು ರಾಜಕೀಯ ಪಕ್ಷವಾಗಿರೋದಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ಶೇಖ್ ಹಸೀನಾ ಸರ್ಕಾರ ಜಮಾತೆ ಇಸ್ಲಾಮಿಗೆ ನಿರ್ಬಂಧವನ್ನು ಹೇರಿತ್ತು. ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಿರಲಿಲ್ಲ, ಸಭೆ ಸಮಾರಂಭ ನಡೆಸುವಂತಿರಲಿಲ್ಲ, ಯಾವುದೇ ರಾಜಕೀಯ ಆಕ್ಟಿವಿಟೀಸ್ನಲ್ಲಿ ಅವರು ಭಾಗಿಯಾಗುವಂತಿರಲಿಲ್ಲ. ಕಂಪ್ಲೀಟ್ ಆಗಿ ನಿರ್ಬಂಧ ವಿಧಿಸಲಾಗಿತ್ತು. ಈಗ ಭಾರತದಲ್ಲಿ ಕೆಲವು ಉಗ್ರಗಾಮಿ ಸಂಘಟನೆಗಳಿಗೆ ನಿಷೇಧ ವಿಧಿಸಲಾಗಿದೆಯಲ್ಲ, ಅದೇ ರೀತಿಯಾಗಿ ಬಾಂಗ್ಲಾದಲ್ಲೂ ಕೂಡ ಜಮಾತೆ ಇಸ್ಲಾಮಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಆದರೆ ಯಾವಾಗ ಶೇಖ್ ಹಸೀನಾ ಸರ್ಕಾರ ಕೊನೆಗೊಂಡು ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂತೋ, ಮೊಹಮ್ಮದ್ ಯೂನಿಸ್ ಏನ್ ಮಾಡಿದ್ದಾರೆ, ಆ ಜಮಾತೆ ಇಸ್ಲಾಮಿ ಮೇಲಿದ್ದಂತಹ ನಿರ್ಬಂಧವನ್ನು ವಾಪಸ್ ಪಡೆದಿದ್ದಾರೆ. ನೀವು ಕೂಡ ಚುನಾವಣೆಯನ್ನು ಎದುರಿಸಬಹುದು, ನೀವು ರಾಜಕೀಯ ಚಟುವಟಿಕೆಯಲ್ಲಿ ಭಾಗಿಯಾಗಬಹುದು ಅಂತ. ಇದರಿಂದ ಏನಾಗುತ್ತೆ, ಬಾಂಗ್ಲಾದಲ್ಲಿ ಮುಂಬರುವಂತಹ ಚುನಾವಣೆಯಲ್ಲಿ ಜಮಾತೆ ಇಸ್ಲಾಮಿ ಸ್ಪರ್ಧಿಸುತ್ತೆ. ಬಾಂಗ್ಲಾದೇಶದಲ್ಲೂ ಕೂಡ ಈ ಕಟ್ಟರ್ ಪಂಕ್ತಿಯರ ಸಂಖ್ಯೆ ದೊಡ್ಡದಾಗಿದೆ. ಅವರು ಈ ಜಮಾತೆ ಇಸ್ಲಾಮಿಗೆ ವೋಟ್ ಹಾಕ್ತಾರೆ, ಇವರ ಸಂಸದರು ಗೆಲ್ತಾರೆ. ಮುಂಬರುವಂತಹ ಸರ್ಕಾರಕ್ಕೆ ಬಹುಮತ ಇರಲಿಲ್ಲಪ್ಪ, ಅಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಬಹುಮತ ಬಂದಿಲ್ಲ. ಆಗ ಜಮಾತೆ ಇಸ್ಲಾಮಿ ಆ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಬಹುದು, ಅಂದ್ರೆ ಸರ್ಕಾರದ ಭಾಗ ಆಗಬಹುದು. ಜಮಾತೆ ಇಸ್ಲಾಮಿಗೆ ಕಂಪ್ಲೀಟ್ ಆಗಿ ಬಹುಮತ ಪಡೆಯುವಂತ ಶಕ್ತಿ ಸದ್ಯಕ್ಕಿಲ್ಲ. ಆದ್ರೆ ಸದ್ಯಕ್ಕೆ ಯಾವುದೇ ಪಕ್ಷಕ್ಕೆ ಬಹುಮತ ಬರದೇ ಇದ್ರೆ ಜಮಾತೆ ಇಸ್ಲಾಮಿ ಅದಕ್ಕೆ ಬೆಂಬಲ ಸೂಚಿಸಬಹುದು. ಒಮ್ಮೆ ಇವರು ಸರ್ಕಾರದ ಭಾಗ ಆದ್ರು ಅಂತಂದ್ರೆ ಬಾಂಗ್ಲಾದೇಶದ ಸರ್ಕಾರವನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾರೆ. ಇದು ಭಾರತಕ್ಕೆ ಆತಂಕ. ಈ ಕಟ್ಟರ್ ಪಂಕ್ತಿಯರ ಕೈಗೆ ಅಧಿಕಾರ ಸಿಕ್ಕಿದ್ದೆ ಆದರೆ ಅವರು ಏನು ಬೇಕಾದರೂ ನಿರ್ಧಾರ ಮಾಡಬಹುದು, ಭಾರತಕ್ಕೆ ಸದಾ ತಲೆಬಿಸಿಯನ್ನು ತಂದಿಡಬಹುದು. ಭಾರತ ಬಾಂಗ್ಲಾ ಗಡಿಯೂ ಕೂಡ ಸುಭದ್ರವಾಗಿಲ್ಲ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಪ್ರತಿ ಬೆಳವಣಿಗೆಯೂ ಕೂಡ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಆತಂಕವನ್ನು ತರ್ತಾ ಇದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.